ಧನ್ಯವಾದಗಳು. ಹಾಯ್ ಫ್ರೆಂಡ್ಸ್, ನಾನಿಂದು ನಿಮಗೆ ಪೇಪರ್ನಿಂದ ಬಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡೋಕ್ಕೆ ನಾನು ಒಂದು ಸ್ಕ್ವೇರ್ ಆಗಿರೋ ಶೀಟ್ ತೊಗೊಂಡಿದ್ದೀನಿ. ಮೊದಲನೇದಾಗಿ ನಾವು ಇದನ್ನು ಟ್ರಯಾಂಗಲಲ್ಲಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಪ್ರೆಸ್ ಮಾಡ್ಕೋಬೇಕು. ಈ ಥರ ಇವಾಗ ಅಪೋಸಿಟ್ ಸೈಡ್ನಲ್ಲಿ ಈಗ ಈ ಸೆಂಟರ್ ಪಾಯಿಂಟ್ ಏನು ಬಂದಿರುತ್ತಲ್ಲ ಅದಕ್ಕೆ ಈ ಕಾರ್ನರನ್ನು ಹೀಗೆ ಟಚ್ ಮಾಡ್ತಾ ಬರಬೇಕು. ಈ ಥರ 4 ಕಾರ್ನರ್ಸನ್ನು ಈ ಥರ ಈ ರೀತಿಯಾಗಿ ನೋಡಿ, ಈ ರೀತಿ. ಈಗ ಇದನ್ನು ಸೆಂಟರ್ ಲೈನ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಅದೇ ಥರ ಅಪೋಸಿಟ್ ಸೈಡಲ್ಲೂ ಕೂಡ ಓಕೆ. ಈಗ ಓಪನ್ ಮಾಡಿ ನೋಡಿ, ಈ ಥರ ಹೀಗೆ ಬಂದಿದೆ. ಈ ಥರ ಫೋಲ್ಡ್ ಮಾಡಿದ್ವಿ. ಇವಾಗ ಇಲ್ಲಿಂದ ಫೋಲ್ಡ್ ಮಾಡೋಣ. ಈ ಥರ ಈ ಡೈರೆಕ್ಷನಲ್ಲಿ ಇವಾಗ 4 ಡೈರೆಕ್ಷನಲ್ಲೂ ಫೋಲ್ಡ್ ಮಾಡಿ ಆಗಿದೆ. ಇವಾಗ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಕೊಂಡು ಒಂದು ಇದೇ ಥರ ಇರಬೇಕು. ಇನ್ನೊಂದು ಸೈಡಲ್ಲಿ ನಾವು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಹೀಗೆ ಆಯಿತು, ಸಿಂಪಲ್. ಈಗ ನೋಡಿ, ಈಗ ಈ ಥರ ಹೀಗೆ ಸ್ಕ್ವೇರ್ ಆಗಬೇಕಲ್ಲ, ಈ ಥರ ಆಟೋಮೆಟಿಕಲಿ ಈ ಥರ ಬಂದ್ಬಿಡುತ್ತೆ ನೋಡಿ. ಹೀಗೆ ಮತ್ತು ಈ ಎಕ್ಸ್ಟ್ರಾ ಏನಿರುತ್ತಲ್ಲ, ಈ ಎಕ್ಸ್ಟ್ರಾ ಇರೋದನ್ನು ಈ ರೀತಿಯಾಗಿ ನಾವು ಹೀಗೆ ಫೋಲ್ಡ್ ಮಾಡ್ಕೊಂಡ್ಬಿಡ್ಬೇಕು. ಅದೇ ಥರ ಈ ಕಡೆನೂ ಕೂಡ ನೋಡಿ, ಪುಟ್ಟದಾಗಿರುವಂತಹ ಬಾಕ್ಸು ಈಗ ರೆಡಿಯಾಗಿದೆ. ಇದರಲ್ಲಿ ನೀವು ಚಿಕ್ಕದಾಗಿರುವಂತಹ ಶಾರ್ಪ್ನರ್, ಇರೇಸರ್ ಈ ಥರದ್ದೆಲ್ಲ ಟೇಬಲ್ ಮೇಲೆ ಆ ಕಡೆ ಈ ಕಡೆ ಬೀಳ್ತಾ ಇದ್ದರೆ ಇದರಲ್ಲಿ ಇಟ್ಟು ಹೀಗೆ ಸ್ಟೋರ್ ಮಾಡ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಎಲ್ಲರೂ ನನ್ನ ಚಾನಲನ್ನು ನೋಡಿ ಕ್ರಾಫ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.